2 ಲಕ್ಷ ರು ಬೆಲೆ ಬಾಳುವ ಕೊಬ್ಬರಿ ಕಳ್ಳತನ ದೂರು ದಾಖಲಿಸಲು ಹಿರಿಸಾವೆ ಪೊಲೀಸರ ಮೀನಾಮೇಷ. ಚನ್ನರಾಯಪಟ್ಟಣ ತಾಲೂಕು ಕಸರಾನಹಳ್ಳಿ ಗ್ರಾಮದ ರೈತ ಜಗದೀಶ್ ಕೊಬ್ಬರಿಯ ಸಿಪ್ಪೆ ತೆಗೆದು 22ಕ್ಕೂ ಹೆಚ್ಚು ಚೀಲದಲ್ಲಿ ಸಂಗ್ರಹಿಸಿಟ್ಟಿದ್ದರು. ಇದು ಈಗ ಕಳ್ಳತನವಾಗಿದೆ. ಈ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣ ಸೆರೆಯಾಗಿದೆ. ಟಾಟಾ ಇಂಡಿಕಾ ಕಾರ್ನಲ್ಲಿ ತಡರಾತ್ರಿಯ ವೇಳೆ ಕಳ್ಳರು ಆಗಮಿಸಿ ಮನೆಯ ಮುಂಭಾಗ 3-4 ಸಲ ಸಂಚಾರ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದಲ್ಲದೆ ಮೊಬೈಲ್ನಲ್ಲಿ ಮಾತನಾಡಿರುವ ಧ್ವನಿಯೂ ಸಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಿಸಿ ಕ್ಯಾಮೆರಾದ ಫೋಟೇಜ್ ಅನ್ನು ಹಿರಿಸಾವೆ ಪೊಲೀಸ್ ಠಾಣೆಗೆ ಜಗದೀಶ್ ತಲುಪಿಸಿದ್ದು ದೂರು ನೀಡಿದ್ದಾರೆ. ಆದರೆ ಹಿರಿಸಾವೆ ಪೊಲೀಸರು ಪ್ರಕರಣ ದಾಖಲಿಸದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ. ತಿರ್ಗಾ ಅಲ್ಲಿಗೆ ಹೋಗ್ಯವನಲ್ವಾ ಅತ್ತಗೆ 2:30 ಬೆಳಿಗ್ಗೆ ಬಂದ. ಈಗ 1 ವಾರ ಒಂದ್ಸತಿ ಬಂದ್ಬಿಟ್ಟು ಹೋಗ್ಯಾನ. ಈಗ 3 ದಿನ ಮಾಡಿದ್ರೆ ಬರೋದು ಗೊತ್ತಾಯ್ತದೆ. ಗಂಟೆ ಆದ್ಮೇಲೆ ಈ ಕಡೆ ಬಾರ ಮಕ್ಳ ಬೇಕು ಅಂತ ಏನಾರ ಎಳ್ಕೊಂಡವನ ಏನು ಅಂತಾನೆ ಗೊತ್ತಾಯ್ತಿಲ್ಲ. ಅವ್ನು ಈ ಊರನ್ನಂತೂ ಅಲ್ಲ ಬಿಡಮ್ಮ. ಬಂದ ಈಗ ಸೇಮ್ ಕಾರ್ ಇಂಡಿಕಾ ಕಾರ್ ಇದು. ಅದ್ ನಂಬರ್ ಏನಾದ್ರು ಕಾಣಿಸಕ ನೋಡಕ್ ಆಯ್ತದ? ನಂಬರ್ ಚೆನ್ನಾಗಿ ಕಾಣ್ತಾ ಇದೆ. ಒಂಚೂರು ಪ್ರೆಸ್ ಆಗ್ಬಿಡೋದು. ಒಂದೂವರೆ ಕರೆಕ್ಟ್ ಟೈಮಿಂಗ್ ಸಲ ಚೆನ್ನಾಗೇ ನಡೀತಾವ್ರೆ. ಎಡ್ಕ ಜಾಬಕ್ಕೆ ಹಾಕೊಂಡು ಹೋಯ್ತಾವ. 1:30 2 ಐತಲ್ವಾ? ಅದು ಐತೆ. ಅದಕ್ಕಿಂತ ಮುಂಚೆದು ಬಂದಿರೋದ್ ನೋಡ್ಬೇಕು. ತಿರ್ಗಾ ಅಲ್ಲಿಗೆ ಹೋಗ್ಯವನಲ್ವಾ ಅತ್ತಗೆ 2:30 ಬೆಳಿಗ್ಗೆ ಬಂದ. ಈಗ 1 ವಾರ ಒಂದ್ಸತಿ ಬಂದ್ಬಿಟ್ಟು ಹೋಗ್ಯಾನ. ಈಗ 3 ದಿನ ಮಾಡಿದ್ರೆ ಬರೋದು ಗೊತ್ತಾಗ್ತದೆ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.